ಅಮ್ಮ ಅಮ್ಮ ಕಿವಿಡಮ್ಮ ಕಿವಿಡಮ್ಮ ಏನು ಮಾಡ್ತಿದ್ದಿ? ಅಲ್ಲ ಎತ್ತಗೊಂಟದ್ದು ಅಮ್ಮ. ಅಮ್ಮ ಕಿವಿಡಮ್ಮ ಕಿವಿಡಮ್ಮ ವಾ ಅಮ್ಮ ಕಿವಿಡಮ್ಮ. ಅಯ್ಯಯ್ಯಯ್ಯಯ್ಯೋ ಲೇ ಇದು ಯಾಕಂಗೆ ಹಚ್ಕೊಂಡಿಯೇ ಬಾಯಿ ಅರ್ಧೋಗ ಮಟ್ಗೆ ತಾಳು ಬರಾಗಂಟ ಹೊಸಿ ತಡ್ಕೊ. ಏ ಅಮ್ಮ ನಿಂಗೊಂದು ವಿಚಾರ ಗೊತ್ತಮ್ಮ. ಏನ್ಲ ವಿಚಾರ? ಏನು ಹೇಳಿದ್ರೆ ತಾನೇ ಅರ್ಥ ಆಗೋದು, ಹೇಳಿದ್ರೆ ತಾನೇ ಗೊತ್ತಾಗೋದು. ಒಂದು ವಿಚಾರ ಗೊತ್ತಂದ್ರೆ ಏನು ವಿಚಾರಲ್ಲ? ಏನು ಏ ಹೇಳಮ್ಮ ಅದು ಏನು ಅಂತ ಬಾ ಹೇಳು. ಲೇ ಏನಂತ ಹೇಳನೆ? ನಾನಿಲ್ಲ ಹೇಳನೆ. ಅದು ಏನು ಹೇಳು ನೀನೇ. ಏನು ಏನು ವಿಚಾರ? ಏನು ಸಮಾಚಾರ? ಏನ್ಲ? ಅಮ್ಮ ಲಾಟ್ರಿ ಹೊಡಿತಕ್ಕಮ್ಮ. ನೋಕುಳ್ಳ ಹೇಳಿದ್ರೆ ನಂಬಂಗಿರ್ಬೇಕು, ನಿನ್ನಂಗಲ್ಲ. ಸುಮ್ಮನಿರಪ್ಪ. ಹಿಂಗೆ ಎಷ್ಟು ಸರಿ ಹೇಳಿ ನಾನು ಯಾಮರ್ಸಿಲ್ಲ ನೀನು. ಓ ಈಗ ನಾನು ಭಾರಿ ಬುದ್ಧಿವಂತ ಆಗ್ಬಿಟ್ಟಿನಿ. ಮೊದ್ಲಂಗೆ ಏನು ಯಾಮರಕ್ಕಿಲ್ಲ ತಕೋ. ಚೆನ್ನಾಗದೆ ಒಳಯ್ಯ. ಏನು ಯಾರನ್ನ ಮಂಗನ್ ಮಾಡಕ್ ಬತ್ತಿದ್ದಿ ನೀನು? ಯಾರನ್ನ ಮಂಗನ್ ಮಾಡಕ್ ಬತ್ತಿದ್ದಿ? ಹೋಗೋಗು ಮಾಡಕ್ಕೆ ಕೆಲಸ ಇದ್ರೆ ಮಾಡು. ಅಲ್ಲ ಇದು ಹೇಳಕ್ಕೆ ಹಂಗೆ ಒಂದು ಸಲ ನೆರ್ಸ್ಕೊಂಡ ನೀನು? ಇದು ಹೇಳಕ್ಕೆ ನೋಡಿ ನಡಿ. ಏನಾರು ಕೇಮಿ ಇದ್ರೆ ಮಾಡು ನಡಿ. ಬಂದವನೆ ಬರೋದು ಆಗಾಗ ಲಾಟ್ರಿ ಹೊಡಿತಕ್ಕನಮ್ಮ ಲಾಟ್ರಿ ಹೊಡಿತಕ್ಕನಮ್ಮ ಅನ್ಕೊಂಡು. ಅಲ್ಲ ತಮಾಸೆ ಮಾಡಕ್ ಬರ್ತವನ್ ತಮಾಸೆಯ ಹೇಳಕ್ ಓದಿ ತಿಮಿತಿ ಇರ್ಬೇಕು. ನನಗೆ ಗೊತ್ತಿಲ್ವಾ ಏನು ಲಾಟ್ರಿಯ ನೀ ತಕೊಂಡು ಇದು ಮಾಡಿಯ ನಿನ್ನಂತ ಜಿಪ್ನ ನನಗೆ ಗೊತ್ತಿರಲ್ಲ. ಸುಮ್ಮನಿರು. ಏನು ನೀನೇನು ಲಾಟ್ರಿ ಎಲ್ಲನೂ ತಕೊಂಡು ಲಾಟ್ರಿ ಮೇಲೆ ದಿನ ಏನು ಲಾಟ್ರಿ ತಗೊಂಡು ಅದನ್ನ ಅದೃಷ್ಟ ಚೆಕ್ ಮಾಡ್ತಾ ಕೂತ್ಕೊಂಡಿದ್ಯಾ ನೀನು? ಲಾಟ್ರಿ ಅಂದ್ರೆ ನನ್ನೇ ಬೋಯ್ತಿದ್ದಿ. ಇರಮ್ಮ ಸುಮ್ಮನೆ ಅದಕ್ಕೆಲ್ಲ ಹಣೆ ಬರಬೇಕು ಹಣೆ ಬರ ಅನ್ಕೊಂಡು ಲಾಟ್ರಿ ಹೊಡಿತಂತೆ ಲಾಟ್ರಿಯ ಚೆನ್ನಾಗಿ ನಾಟಕ ಆಡ್ತಾನೆ ನಾಟಕವ. ಓಲಲ್ಲ ಹೋಗು ಮಾಡೋ ಕೆಲಸಕ್ಕೆ ಏನ್ ಇದ್ರೆ ಏನಾರು ಅಚ್ಚುಕಟ್ಟಾಗಿ ತೊಳ್ಬೇಕ ಬಾ ಹೋಗು. ಒತ್ತೋ ಥರನೇ ಬಂದವನೇ ಅಲ್ಲಿ ಏನು ಮಾಡೋ ಕೆಲಸ ಇಲ್ವಲ್ಲ ನೋಡು. ಯಮ್ಮ ದೇವ್ರನೇ ಕಣಮ್ಮ. ಲೇ ಏನ್ ಹೇಳ್ತೈತಿ? ಎಷ್ಟು ಹೊಡಿತು? ಎಷ್ಟು ಲಕ್ಷ ಹೊಡಿತ್ಲಾ? ಓ 2 ಲಕ್ಷ ಕಣಮ್ಮ. 2 ಲಕ್ಷ ಹೊಡಿತು? ಅಲ್ಲ ನಿಜವಾ? ಅಲ್ಲ ಲಾಟ್ರಿಯ ನಮ್ಗೆ ಹೇಳಿದ್ರೆ ಯಾವಾಗ ತಗೊಂಡಿದ್ಲಾ? ನಾ ತಗೊಂಡಿದ್ದದ್ನ ಸಿಟಿಗೆ ಹೋಗಿದ್ವಲ್ಲ ಅವತ್ತು ಎಲ್ಲವೇ ಮುತ್ತಾಕ ನಿಂತಿದ್ರು. ಅವ ಅಣ್ಣ ಇದ್ನಲ್ಲ ಕೃಷ್ಣಣ್ಣ, ಬಾಕುಳ ನೋಡದ ಅಂತ ಅಂದ್ಬಿಟ್ಟು ಹೋದ. ಆಗ ನಾನು ನಿಂತ್ಕೊಂಡು ನೋಡ್ತಿದ್ದೆ. ಅದಕ್ಕೆ ನಾವು ಅದೇ ಕಂಗಡಿಗೆ ತಕೋ ಅಂದ್ಬಿಟ್ಟು ಒಂದು ಕೊಡಿಸ್ಬಿಟ್ಟೆ. 1,000 ರೂಪಾಯಿದು ಬೇಡ ಅಂದ್ರೂ ಕೇಳಲಿಲ್ಲ. ನನ್ನ ದುಡ್ಡಿಲ್ಲ ಅಂದರೆ ಅವನೇ 1,000 ರೂಪಾಯಿ ಹಾಕ್ಬಿಟ್ಟು ನನಗೆ ಜೋಬ್ಗೆ ತಕೋ ಸುಮ್ಮನೆ ಹಾಕಂಗಡಿ ಅಂದ್ಬಿಟ್ಟು ಜೋಬ್ಗೆ ತಂದು ಮಡಗ್ದ. ಅವನು ಒಂದು 5,000 ತಗೊಂಡ. ಅವ್ನು ಮೊದಲೇ ಹುಚ್ಚು ಅಲ್ವಾ, ಲಾಟ್ರಿ ಹುಚ್ಚು. ಅದಕ್ಕೆ ಅವ್ನು ತಗೊಂಡ ನಾನು ಬೇಡ ಅಂತ ಬಿಸಾಕೊಡೋದು ಅನ್ಕಡೆ ಸುಮ್ಮ ಮಡಿಕೋ ಅಂತ ಅಂದ್ಬಿಟ್ಟು ಕೊಟ್ಟ. ಯಾವ ಗಳಿಗೆಲ್ಲಿ ಕೊಟ್ಟನೋ ಕಣಮ್ಮ, ಏನೋ ಕಣೆ ಕಣಮ್ಮ. 2 ಲಕ್ಷ ಹೊಡೆದಿದೆ ಕಣಮ್ಮ. ನನಗದು ಖುಷಿ ಆಗಿಲ್ಲ ಕಣಮ್ಮ. ಏನು ಸಾಲ ಒಂದು 5-6 ಲಕ್ಷ ಅಧಿಕ ಮುನಿಗಿತ್ತು. ಒಂದು 2 ಲಕ್ಷ ಈಗ ಸದ್ಯಕ್ಕೆ ಅರ್ಜೆಂಟ್ ಇರೋ ತೀರ್ಸಕ್ಕೆ ಒಳ್ಳೆ ದುಡ್ಡಾಯ್ತು ಅಂದ್ಬಿಟ್ಟು ಅಪ್ಪ ಅಮ್ಮ ಏನು ಬೇಕಮ್ಮ ನಿಂಗೆ? ಏನು ತಿಂದಿಯಮ್ಮ? ಏನು ಉಡಿಯಮ್ಮ? ಬಟ್ಟೆ ತಗೊಂಡಿಯಮ್ಮ? ಏನು ಬೇಡ ಕಣಪ್ಪ, ನೀನೇ ಚೆನ್ನಾಗಿರು. ನನ್ಗೇನು ಮಾಡಕ್ಕೆ? ಹಲೋ ಒಂದು ಮಾತಾಡೋಣ. ಸಾಲ ಇವಾಗ ಈಗ ಏನು ಚಿನ್ನದ ರೇಟು ಭಾರಿ ಏರ್ಕಾಕೂತದೆ. 2 ಲಕ್ಷ ಅಂತಿದೆಯಲ್ಲ, ಮಾರೋನ್ಗೆ ಒಂದು 15-20 ಗ್ರಾಮ್ ಏನಾದ್ರು ಮಾಡಿಸ್ಬಿಟ್ಲ ಮುಂದಿನ ಕಾಲಕ್ಕೆ ಬೇಕಾಯ್ತದೆ. ಈಗ ಚಿನ್ನ ಏನು ಭಾರಿ ಏರ್ಕಾಕೂತದೆ, ಮಾಡಿಸ್ಬಿಟ್ರೊಳಗೆ ಒಂದು 20 ಗ್ರಾಮ. ದುಡ್ಡಾದಾಗ ಮಾಡ್ಸ್ಕೊಳಕಾಯ್ತದೆ. ಸುಮ್ಮನಿರು. ಬಡ್ಡಿ ಗಿಡ್ಡಿ ಎಲ್ಲ ಕಟ್ಟಬೇಕಲ್ಲ, ಬಡ್ಡಿ ಕಟ್ಟಕಾಯ್ತದೆ. ಅದು ಯೋಚನೆ ಮಾಡ್ತಿದ್ದೆ ಈಗ ದುಡ್ಡು ಏನು ಮಾಡೋಣಪ್ಪ ಅಂತ. ದೇವರು ಎಲ್ಲೋ ಒಂದು ದಾರಿ ತೋರಿಸ್ತಾ. ಮೊದಲು ಕೃಷ್ಣನಿಗೆ ಏನಾರು ಕೊಡ್ಬೇಕು ಕಣಮ್ಮ, ಪಾಪ ಅಲ್ವಮ್ಮ. ಬೇಡ ಅಂದ್ರೂ ಕೇಳಲೇ ಇಲ್ಲ, ಅವ್ನು ಕೊಟ್ಬಿಟ್ಟ. ಉಂಕಲ ಅವನಲ್ಲ ಕೃಷ್ಣ. ಲಾಟ್ರಿ ಬರೋಕಿಲ್ಲ, ಅವನು ಬಿಡೋಕಿಲ್ಲ. ಆ ಕಾಲಿಂದು ಅಷ್ಟೇ ಇಲ್ಲಿ ಗಂಟ ಎಲ್ಲ ಕಟ್ಟೋನಲ್ಲ ಲಾಟ್ರಿ ದುಡ್ಡೆ. ಅದೇ ಎಷ್ಟೋ ಲಕ್ಷ ಆಗ್ಬಿಟ್ಟದೆ ಆಗಿಂದು ಅಷ್ಟೇ. ಅದೇನು ಹುಚ್ಚ ಕಣೆಯ ಅಲ್ಲಕಲ್ಲ. ಬುಡು ಕುಳ ನಿನ್ನ ಅದೃಷ್ಟ ಭಾರಿ ಚೆನ್ನಾಗದೆ. ಬೇಡ ಅಂದ್ರೂ ಬಂದದೆ ಅಂತಿದೆಯಲ್ಲ, ಭಾರಿ ಚೆನ್ನಾಗದೆ ಕಣ್ ತಕೊ ನಿನ್ನ ಅದೃಷ್ಟ. ಓಫೋ ರಾಮ ಭಗವಂತ, ಹಿಂಗಾಯ್ತದೆ ಅಂತವ. ಲೋ ನೀನು ಹೇಳೋದು ನೋಡಿ ನಾನೆಲ್ಲ ಸುಳ್ಳೇನೋ ಅನ್ಕೊಬಿಟ್ಟಿದ್ದಕ್ಕಲ್ಲ. ಏನೋ ಸುಳ್ಳು ಅನ್ಕೊಂಡು ಎಲ್ಲ ತಮಾಷೆ ಮಾಡ್ತಾ ಕೂತಾನೆ ಅನ್ಕೊಂಡೆ. ಸರಿ ಯಾವಾಗ ಕೊಟ್ಟಾರಂತೆ ದುಡ್ಡ? ಏನೊಂದು ವಾರ ಆದದಂತೆ ಕಣಮ್ಮ. ಒಳ್ಳೇದು ಕತ್ತಕ್ಕ ಒಳ್ಳೇದು. ನಾಳೆ ಚಿನ್ನ ಮಾಡಿಸ್ಬಿಡು. ಬಡ್ಡಿಯಾಗಿದ್ದೆ ಕೊಟ್ಕೊಂಡ್ರೆ ಆಯ್ತು. ಒಂದು 15 ಗ್ರಾಮ್ ಮಾಡಿಸ್ಬಿಟ್ಲ ಹಿಂಗೆ ಬಸ್ರಿ ಹೆಂಗೆ ಮಗ್ಗಿಗೆ ಆದ್ರೆ ಅದಕ್ಕೆ ಚೈನ್ಗಿನು ಏನಾರು ಆಯ್ತದೆ. ಇಲ್ಲ ಕತೀರು, ಈಗ ಇರೋ ಸಮಸ್ಯೆ ಮುಗಿಸ್ಕೊತೀನಿ. ಆಮೇಲೆ ಬೇಕಾದ್ರೆ ದುಡ್ಡು ಸಂಪಾದನೆ ಮಾಡ್ಬಿಟ್ಟು ಮಾಡೋಕ್ಕಾಯ್ತದೆ. ಈಗ ಸಾಲ ಅಷ್ಟೊಂದು ಅದೇ ಒಂದು 5 ಲಕ್ಷ. ಈಗ ಒಂದು 2 ಲಕ್ಷ ಕಡಿಮೆ ಮಾಡ್ಕೊಂಡ್ರೆ ಎಷ್ಟು ವಾಸಿ? ಹೇಳು ನೀನೇ. ಸಾಲ ತಿರ್ಸೋಕಾಯ್ತು ಅನ್ಕೊಂಡ್ಬಂದ್ರೆ ನೀನು ನೋಡೋ ಚಿನ್ನಪ್ಪನ ಅಂತಿದ್ದು ಇನ್ನೂ ಸಾಲ ಹಂಗೆ ಮನಿಕತ್ತದೆ. ಬಡ್ಡಿ ಕಟ್ಟಿ ಸಾಯ್ಬೇಕಾಯ್ತದೆ. ಕಾಸಿನ ಎಲ್ಲೂ ಇರೋಕ್ಕಿಲ್ಲ. ಇರು ಸುಮ್ಮನೆ ಒಂದು ಗಂಟಲ್ಲಿ ಬಂದದೆ ಕೊಟ್ಬಿಡ್ತೀನಿ. ಬಡ್ಡಿ ಕೊಡೋಕ್ಕಾಯ್ಕಿಲ್ಲ, ಸ್ಲೀಸ್ಕೊಳ್ಳಿ ಅಂದ್ಬಿಟ್ಟು ಅರ್ಜೆಂಟ್ ಇರೋ ಕೊಟ್ಬಿಡ್ತೀನಿ. ಏನೋ ಅಪ್ಪ ನಿನ್ಗೆ ಹೆಂಗೆ ಅನ್ಸೋದು ಹಂಗೆ ಮಾಡು. ನನಗಂತೂ ಭಾರಿ ಖುಷಿ ಆಯ್ತು. ಥರನೇ ಒಳ್ಳೆ ಸುದ್ದಿ ಕೊಟ್ಬಿಟ್ಟೆ. ಒಳ್ಳೆ ಅಂದರೆ ಅಂತಿಂತ ಸುದ್ದಿ ಎಲ್ಲ ಕುಳ. ಅಯ್ಯೋ ಭಾರಿ ಖುಷಿ ಆಗೋಯ್ತು ಕಂತಕ್ಕ. ಮಾಲ ಇಲ್ಲಮ್ಮ, ಇಲ್ಲ ಹೂವ ಇಲ್ಲ ಅಪ್ಪ ಇಲ್ಲಾಯ್ತು. ಮಾಲ ಮನಿ ಕಂಡವಳೆ ಇನ್ನೂ ಎದ್ದಿಲ್ಲ. ಮನಿ ಕಡೆ ಕಂತಕೋ. ಆಮೇಲೆ ಎದ್ಮೇಲೆ ಹೇಳಿದ್ರಾಯ್ತು. ನಿಮ್ಮವ್ವ ಏನೋ ಹಾಲು ಕರಿತಿದ್ದಾಳೇನೋ. ಇನ್ನೊಂದು ವಿಚಾರ, ರಮೇಶನ್ಗೆ ಹೇಳಕ್ಕೆ ಹೋಗ್ಬಿಡಕ್ಕಲ್ಲ. ದುಡ್ಡನ್ನು ತಾತ್ಕ ಅವನು. ಆಮೇಲೆ ದುಡ್ಡು ಕಂಡ್ರೆ ಕೊಡಕಂಟ ಬಿಡಾಕಿಲ್ಲ. ಹುಷಾರು ಹೇಳ್ಬಿಟ್ಟು. ಆಮೇಲೆ ನಿಷ್ಠೂರ ಬೇರೆ. ಇಲ್ಲೇ 108 ಸಮಸ್ಯೆ ಇವೆ ನಿನಗೆ. ಏನೋ ಕಷ್ಟ ಸುಖ ಕಾದನ ಅವನು. ಇಲ್ಲ ಕೊಟ್ಟರೆ ವಾಪಸ್ ಏನಾದ್ರು ದುಡ್ಡು ಪಡು ಬಂದದ. ಒಂದು ಸಾಲಗಿಡ ತೀರ್ಸ್ಕೊ, ಏನಾದ್ರು ಮಾಡ್ಕೊ. ಅವನು ಮಾತ್ರ ಹೇಳಕ್ಕೆ ಹೋಗ್ಬಿಡ. ದುಡ್ಡು ಗೊತ್ತಾಗದೆ ಅಂದ್ಬಿಟ್ಟು ಬಂದದೆ ಅಂತ ಗೊತ್ತಾದ್ರೆ ಗೊತ್ತೇ ಆಯ್ತದೆ. ಇಲ್ಲ ಅಂತನು ಕೊಟ್ಬಿಟ್ಟೆ ಸಾಲ್ವ ಅದು ಇದು ಅಂತಂದು ಕೊಡಕ್ಕೆ ಹೋಗ್ಬಿಡ. ಅವ್ನು ಅಂಟಿಸ್ಕೋಬೇಡ. ಎಷ್ಟಲ್ಲಿ ಮಾಡ್ಬೇಕು ಅಷ್ಟು ಮಾಡ್ಬೇಕತ್ತೆ. ಅದರದ್ದು ನನ್ನ ಮಗ ಏನು ನೆಕ್ಕಿದ್ದಾನೆ ಅವನು. ಕೊಟ್ಟು ಅವ್ನಿಗೆ ಸಹಾಯ ಮಾಡ್ತಾ ಕೂತ್ಕೊಳ್ಳೋಕ್ಕೆ ಕೊಡ್ಬೇಡ.
ಆಮೇಲೆ ಮಯಸ್ಸ ಕೇಳಿದ್ರು ಇಲ್ಲ ಅಂತನು. ಯಾರು ಕೊಡಕ್ಕೆ ಹೋಗ್ಬೇಡ, ನೀನು ಬದುಕಿದ್ರೆ ನೀನು, ಇಲ್ಲ ಅಂದ್ರೆ ಇಲ್ಲ. ಏನೋ ಉಣ್ಬೇಕು ತಿನ್ಬೇಕು, 5-10 ಸಾವಿರ ಕಷ್ಟ ಸುಖ ಮಾಸದಲ್ಲಿ ಮಾಡಬೇಕು. ಇವರು ಬಿಟ್ರೆ ನುಣ್ಗಿ ಎಲ್ಲನೂ ತಿನ್ಕೊಂಡು ನಿಕ್ಕೊಂಡು ನಿನ್ನೂ ಯಾವ ಪರಿಸ್ಥಿತಿನ ತಂದು ಮಾಡ್ಬಿಡ್ತಾರೆ. ಆಮೇಲೆ ಹುಷಾರು, ಅಚ್ಚುಕಟ್ಟಾಗಿ ಹೆಂಗೋ ಮನೆಯವರ ಮಾಡ್ಗಿಟ್ಕೊ ಹೋಯ್ತಿದ್ದಿ, ಅಚ್ಚುಕಟ್ಟಾಗಿ ಮಾಡ್ಕೊಂಡು ಹೋಗು. ಇನ್ನೇನು ಮಾಡೋಕ್ಕದು, ಒಳ್ಳೇದೇ ಆಯ್ತು ಕತೆ. ಆ ಭಗವಂತ ಒಳ್ಳೇದೇ ಮಾಡ್ದೆ. ನಾನು ಯೋಚನೆ ಮಾಡ್ತಿದ್ದೆ ಕುಳ್ಳ ಹೆಂಗಪ್ಪ ಮಾಡೋನು ಏನು ಎತ್ತ ಅಂತವ. ಈಗ ಹೊಸ ನೆಮ್ಮದಿ ಆಯ್ತು. ಮಳೆ ದೇವರು ಕೈ ಹಿಡಿತಾನೆ ಅಂದಿದ್ದಕ್ಕೆ ಐತೆ ಸಾಕು ಅನ್ಕುಳ. ಒಳ್ಳೆಯವ್ರಿಗೆ ದೇವ್ರು ಯಾವತ್ತೂ ಕೈ ಬಿಡಕ್ಕಿಲ್ಲಕ್ಕಂತಕೋ. ಏನು ನಾವೇನು ಸಾಲ ಎಷ್ಟು ಮಾಡ್ಕೊಂಡಿವಿ ಅಷ್ಟು ಎಲ್ಲ ಲಾಟ್ರಿ ಹೊಡಿಬೇಕು ಅಂತ ಹೇಳಕ್ಕದ. ಏನು ಈ ಸಮಯಕ್ಕೆ ಎಷ್ಟು ಒಳ್ಳೇದು ಮಾಡ್ತು ಭಗವಂತ. ಬಿಡು, ಈ ಸಮಯಕ್ಕೆ ಮಾತ್ರ ನೀ ಸಮಯ ನಿಲ್ಲಿಸ್ಬಿಡ್ತು ಭಗವಂತ. ಒಳ್ಳೇದು ಮಾಡವ ತಾಯಿ ಲಕ್ಷ್ಮೀ ದೇವಿ ಚಾಮುಂಡೇಶ್ವರಿ ಕಾಪಾಡಪ್ಪ, ಕಾಪಾಡು. ಓ ಏನ್ ಕುಲ, ಏನ್ ಇಷ್ಟು ಖುಷಿಯಾಗಿ ನಿಂತಿದಿ? ಅದೇ ಕಣವ 2 ಲಕ್ಷ ರೂಪಾಯಿ ಲಾಟ್ರಿ ಹೊಡಿತು. ಏನ್ ಹೇಳ್ತಾ ಇದ್ದಿ ಅತ್ತೆ? ಏನ್ ಹೇಳ್ತಾ ಇದ್ದನು ಉಂಕರಮಿ? 2 ಲಕ್ಷ ರೂಪಾಯಿ ಲಾಟ್ರಿ ಬರ್ತದೆ ಅತ್ತೆ? ನಿಜ ಹೇಳ್ತಾ ಇದ್ದೀರಾ? ವಾ, ಅಲ್ಲ ಹೇಳ್ತಾ ನಿಜ ಹೇಳ್ತಾ ಇದ್ದೀರಾ, ನಿಜ ಹೇಳ್ತಾ ಇದ್ದೀರಾ ಅನ್ಕೊಂಡು ಇಲ್ಲಿ ಹಿಂಗ್ ನಾಟಕ ಆಡ್ಕೊಂಡು ನಿಂತಿದ್ಯಲ್ಲ ನೀನು ಉಂಕರಮಿ. ನಿಜವಾಗ್ಲುವೆ ಹಂಗಾದ್ರೆ ಪಾರ್ವತಿಗೆ ಒಂದು 50,000 ಕೊಟ್ಬಿಡು ಕುಳೆ. ಅವಳು ಬಾರಿ ಕಷ್ಟ ಅಲ್ಲ, ಅವಳೆ ಏನಾದ್ರು ಒಂದು 5 ಗ್ರಾಮ್ ಹೊರಗಿಡುವೆ ಮಾಡಿಸ್ಕೊಳ್ಳಿ. ಹೆಂಗಿರು ಲಾಟ್ರಿ ದುಡ್ಡು ಅಲ್ವಾ? ಹೋಗೋಗು, ಕೆಲಸ ಇದ್ರೆ ಮಾಡಿ ನಡಿ ಹೋಗು. ಅಲ್ಲ ಏನ್ ತಲೆ ಇದ್ದದ ನಿನ್ಗೆ ತಲೆ? ಏನ್ ಮಾತಾಡ್ತಾ ಇರೋದು ಚಂದ ನೀನು? ಇವನೇ ಇಲ್ಲಿ ಬಡ್ಡಿ ಕಟ್ಟಕ್ಕಾಗ್ದಾನೆ ಲಲಿತಾ ಕೂತವ್ರೆ ಅಂತದಲ್ಲಿ ಒಂದು 50,000 ಕೊಡ್ಬೇಕಂತ. 50,000 ಚಂದಾಗಿ ಮಾತಾಡ್ತಾ ಕೂತವಳೆ ಚಂದಾಗಿ. ಹೋಗು, ಮಾಡೋ ಕೆಲಸ ಇದ್ರೆ ಮಾಡಿ ನಡಿ ನೀನು. ಏನೋ ಅವಳಿಗೇನಾಗಿದ್ದು ಅಚ್ಕಡ ಗಡ್ಡ ದುಡ್ದಾಕ್ತಾನೆ ಇರಾಗ. ಏನೋ ಒಂದು ಮನೆ ಅದೇ ಅಂತ ಕಾಲಕ್ಕೆ ಭಗವಂತ ಒಳ್ಳೇದು ಮಾಡಿದ್ರೆ ದುಡ್ಡು ಕಸಲಿ ಅವರ ಮಾಡಾಕತ್ತದ ನಡಿ. ಅಲ್ಲ ಅವಳ ಮನ್ ತುಂಬಿಸಿ ಕಳಿಸೋವತ್ತಲ್ಲಿ ತೊಟ್ಲು ಕೊಟ್ಬಿಟ್ಟು ಕಳಿಸ್ತಿದ್ರಲ್ಲ ಮಗಿನೂ ಅವಳುವೆ. ಆಗ ಇದು ಚೈನು ಪೈನೆಲ್ಲ ಮಾಡ್ಸ್ಕೊಳಕ್ ಸಾಲ ಮಾಡ್ಕೊಂಡು ಹೋದ್ಕ ಕೂತವನೆ. ಅದೇ ಸಾಲ ಈಗ ತೀರ್ಸ್ಬೇಕಾಗಿರೋದು ಕತೆ. ಇನ್ನೂ ಆ ಸಾಲ ತೀರ್ಸಿಲ್ಲ, ಅಲ್ಲೇ ದುಡ್ಡು ಕೊಡ್ಬೇಕಾ? ದುಡ್ಡು ಕಸ ನಿನ್ಗೇನು ಗೊತ್ತಾಯ್ಕಿಲ್ವಾ? ಮಕ್ಕದ ಮೇಲೆ ಕಂಡಿದ್ದವ ಏನು ಕತೆ ನಿಂದು? ಏನು ಗೊತ್ತಾಗದ ಗೊತ್ತಾಯ್ಕಿಲ್ವ? 7 ಲಕ್ಷ್ಮಿ ನೀನು ಒಳ್ಳೆ ಚಂದಾಗ ಆಡ್ತೀಯಲ್ಲ, ಚಂದಾಗಿ ಕಾಸು ಬೇಕಂತ ಕಾಸು. ಹೋಗೋ ಅಲ್ಲಿ ಟೀ ಮಾಡ್ಬೋಗು. ಏನು ಹೇಳಿದ್ರೆ ತಾಳು ಮಗ ಏನೋ ಸಾಲ ಫಲ ತೀರ್ಸ್ಕೊಳ್ಳಿ ನೆಮ್ಮದಿಯಾಗಿರ್ಲಿ ಮಟ್ಲಿ ಅಂತಾನೆ ಹಾಡ್ತಾವನೆ. ಹಾಡ್ತವ ಚಂದಾಗಿ ಹಾಡ್ತಾ ಕೂತವಳೆ. ಹೋಗೋಗು, ಅಚ್ಚಕಡೆ ಏನಾರು ಇದ್ರೆ ಕತ್ಕಿತ್ತಿದ್ರೆ ಮೈಸೋಗ್ ನೋಡಿ ನೀನು. ಓ ಏನು ಹೇಳಿದ್ರೆ ಏನು ಹಿಂಗಾಡೋದು ನೀನು? ಸರಿ ಕತ್ ಬಿಡಿ, ಅವನು ಕೊಡ್ತೀನಿ ಅಂದ್ರೂ ನೀವು ಕೊಡಕ್ ಬಿಟ್ಟಿರ ಸರಿ ಕತೆ. ಅಲ್ಲ ಬರೀ 2 ಲಕ್ಷವೇ ಹೊಡೆದಿದ್ದದ, ಏನ್ ಜಾಸ್ತಿ ಹೊಡೆದಿಲ್ವಾ? ಬೇರೆಯವ್ರಿಗೆಲ್ಲವ 5 ಲಕ್ಷ 50 ಲಕ್ಷ 25 ಲಕ್ಷ 1 ಕೋಟಿ ಹಂಗೆಲ್ಲ ಹೊಡಿತದೆ. ಮಗ ಲಾಟ್ರಿ ಟಿಕೆಟ್ 10,000 20,000 ತಗೊಂಡಿದ್ದಾನೆ. ತಗೊಂಡ್ರೆ 10 ರೂಪಾಯಿ 20 ರೂಪಾಯಿ 50 ರೂಪಾಯಿದು. ಹೋಗೋಗು, ಕೆಲಸ ಇದ್ರೆ ಮಾಡಿ ಕೆಲ್ಸವ. ಕಾಸು ಗೀಸು ಕರಿಮಣಿ ಅನ್ಕ ಬಂದ್ಬಿಟ್ರೆ ಅಲ್ಲ ಕಷ್ಟದಲ್ಲಿ ಬಡ್ಡಿ ಬೇಕು, ಬಡ್ಡಿ ಕಟ್ಟ ಕಾಸಿಲ್ಲ ಕಾಸಿಲ್ಲ ಅಂತ ಊರಲ್ಲೆಲ್ಲ ಪರದಾಡ್ತಿದ್ನಲ್ಲ. ಆಗ ಯಾರು ಬಂದ್ರು ಇಸ್ಕೊಡಕ್ಕೆ ಇದ್ರೆ ನಂಟ್ರು ಪಂಟ್ರು ಎಲ್ಲವ. ಇಲ್ಲ ಅಂದ್ರೆ ಕೊಟ್ಬಿಟ್ಟು ಚಡ್ಡಿನ ಕೊಟ್ಬಿಟ್ಟು ಬರೀ ಹೊತ್ಲ ನಿಂತ್ಕೊಳ್ಳೋದಲ್ಲ. ನಮ್ತವ ಇನ್ನೊಂದು ಚಡ್ಡಿ ಇದ್ರೆ ಒಂದು ಕೊಟ್ಬಿಟ್ಟು ಇನ್ನೊಂದು ಇಕ್ಕ ನಿಂತ್ಕೋಬೋದು. ಇರೋದೇ ಒಂದು ಚಡ್ಡಿ ಅದನ್ನ ಕೊಟ್ಬಿಟ್ಟು ನಾನು ಬುಟ್ಕೊಂಡು ನಿಂತ್ಕೊಂಡನ. ಹೋಗೋಗು, ಮಾಡೋ ಕೆಲಸ ಇದ್ರೆ ಮಾಡು. ಇನ್ನುವೇ ಹೇಳೇ ಇಲ್ಲ, ಆಲೆ ಅವ್ರಿಗಂಚು ಇವ್ರಿಗಂಚು ಅನ್ಕ ಬಂದವಳೆ. ಮುಂದುವರಿಯುವುದು. ಹಂಗೆ ವಿಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇನ್ನೂ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಂಗೆ ಹಳ್ಳಿ ಲೈಕ್ಟಿಗೂ ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರ. ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಡಿ. ಬರತ್ತಾ ಮತ್ತೆ.